ನಮಸ್ಕಾರ ಚಾಂಪಿಯನ್ಸ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ? ಹೇಳ್ರಿ ಹೆಂಗಿದ್ದೀರಾ ಅಂತ. ನಾನು ನಿಮ್ಮ ರಾವಲ್ಪಟ್ಟಿ ಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಎಷ್ಟು ಜನ 2027 ಅವರು ಇದ್ದೀರಾ ಕಮೆಂಟ್ ಮಾಡಿ, ಆ್ಯಂಡ್ ಎಷ್ಟು ಜನ 2026 ಅವರು ಇದ್ದೀರಾ ನೀವು ಹೇಳಿ ನಿಮ್ಮ CET ಎಕ್ಸಾಮ್ಸ್ ಹೆಂಗಾಯಿತು ಅಂತ. ನೀವು ಕೊಟ್ಟಿರೋ ಸಜೆಷನ್ಸು ಲೈಕ್ ಈಗ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಏನಕ್ಕೆ ಅಂತಲೂ ಹೇಳ್ತೀನಿ. ಸೊ ಈಗ ನಾನು ಬೆಸ್ಟ್ ಬುಕ್ಸ್ ಅಂದಾಗ ಸೊ ಏನಕ್ಕೆ ನಾನು ಇದ್ರ ಬಗ್ಗೆ ಹೇಳ್ತೀನಿ ಅಂತಲೂ ಹೇಳ್ತೀನಿ. ಸೊ ಎಷ್ಟು ಜನ 2026 ಅವ್ರು ಇದ್ದಾರಾ ನೀವು ಕಮೆಂಟ್ ಮಾಡಿ. ಸೊ 2027 ಅವ್ರಿಗೆ ಸೊ ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಪ್ರಿಪ್ರೇಷನ್ಗೆ. ಎಕ್ಸಾಮ್ ಇನ್ನೂ ಟೈಮ್ ಇದೆ. ಹೌದು, ಕೇಳ್ಬೋದು ಸರ್ ಇನ್ನೂ ಟೈಮ್ ಇದೆ ಅಲ್ಲ. ಎಸ್, ಟೈಮ್ ಇದೆ, ಬಟ್ ನಿಮ್ಮ ಪ್ರಿಪ್ರೇಷನ್ಗೆ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಐ ಆಲ್ಸೋ ವಾಂಟ್ ಟು ಸಿ ದ ಕಮೆಂಟ್ಸ್. ಎಷ್ಟು ಅಂದರೆ ನಿಮ್ಮ 2027 ಅವ್ರಿಗೆ ನಿಮ್ಮ ಕಾಲೇಜಲ್ಲಿ ಯಾವ್ಯಾವ ಲೆಸನ್ಸು ಈಗ ಸ್ಟಾರ್ಟ್ ಮಾಡಿದ್ದಾರೆ ಅಥವಾ ಯಾವ ಮಾಡ್ತಿದ್ದಾರೆ. ಸೊ ಐ ವಾಂಟ್ ಟು ಸಿ ದಟ್. ಯಾಕೆ? ಬಿಕಾಸ್ ಬೆಸ್ಟ್ ಆನ್ ದಟ್ ನಾವು ನಮ್ಮ ವೀಡಿಯೋಸು ಸ್ಟಾರ್ಟ್ ಮಾಡ್ಕೋಬೋದು. ಸೊ ಪ್ಯಾರ್ಲಲ್ಲಿ ಎರಡು ನಡಿಬೇಕಲ್ಲ. ಸರ್ CET ಇನ್ನೂ ಟೈಮ್ ಇದೆ, ಇಷ್ಟು ಬೇಕಾನಾ? ಹೌದು, ಬೇಕು. ಸಿ ಡೋಂಟ್ ಬಿ ಇನ್ ಎ ಡೈಲೆಮಾ. ಫಸ್ಟು PUC ಥಿಯರಿ ಮುಗಿಸ್ಕೊಳ್ಳೋಣ, ಎಕ್ಸಾಮ್ ಆಗಲಿ. ಸೊ ಎಕ್ಸಾಮ್ ಆದಮೇಲೆ 1 ಮಂತ್ ಟೈಮ್ ಇರುತ್ತಲ್ಲ, ಅವಾಗ ಬೇಕಾದ್ರೆ ಮಾಡ್ಕೊಳ್ಳೋಣ. ಆಗಲ್ಲ. So that's not going to happen. So if you are seriously looking for ranks, so that is not going to happen. ತಲೆಯಿಂದ ತೆಗೀರಿ ಅದು. ಓಕೆ, ಸೊ ಯು ಹ್ಯಾವ್ ಟು ಹ್ಯಾವ್ ದ ಪ್ರಿಪ್ರೇಷನ್ಸ್ ರೈಟ್ ನಾವು. ಸೊ ಇದು ನನಗೆ ಕೇಳಿದ್ರೆ ಇದು ಲೇಟೆ, ಬಟ್ ಸ್ಟಿಲ್ ಸೊ ಫಸ್ಟ್ PUCನೂ ನೀವು ಮಾಡಿಕೊಂಡು ಸೆಕೆಂಡ್ PUCನೂ ಸ್ಟಾರ್ಟ್ ಮಾಡಿಕೊಂಡು ಹೋಗ್ಬೋದು. ಓಕೆ, ಸೊ ಕಮೆಂಟ್ ಮಾಡಿರಿ ಯಾವ್ಯಾವ ಲೆಸನ್ಸ್ ಮಾಡಿದ್ದಾರೆ ಅಂತ. ಸೊ ಈಗ ಈ ಇಯರ್ ಅಂತೂ 2 lakh ಅಲ್ಲ, 2 lakh ಪ್ಲಸ್ ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ರು. ಆ್ಯಂಡ್ 180 ಕ್ವಶನ್ಸ್ PCM. PCB ಅಂದರೆ 180. ಸೊ PCMB ಅಂದರೆ 240. ನಾನು ಯಾಕೆ 180 ಅಂದರೆ ಕೆಲವೊಬ್ಬರು ಹುಡುಗರು ಬಯಾಲಜಿ ತೊಗೊಂಡಿರಲ್ಲ, ಸೊ ಬರೀ PCM ಬರೀತಿರ್ತಾರೆ. ಸೊ 180 ಕ್ವಶನ್ಸ್ ಇರುತ್ತೆ. ಆ್ಯಂಡ್ ದೆರ್ ಇಸ್ ಒನ್ ಕ್ಲಿಯರ್ ಸ್ಟ್ರಾಟಜಿ: ಯುವರ್ ಪ್ರಿಪ್ರೇಷನ್, ಯುವರ್ ಹಾರ್ಡ್ ವರ್ಕ್. ದೇರ್ ಇಸ್ ನೋ ಎಕ್ಸ್ಕ್ಯೂಸ್, ದೇರ್ ಇಸ್ ನೋ ಟುಮಾರೋ. ನಾಳೆ ಅನ್ನೋದು ಮರ್ತೇ ಬಿಡ್ರಿ. ಸೊ ಇವತ್ತಿಂದಾನೇ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅದು ಬರ್ತೀನಿ. ಸೊ ನಾನು ಯಾಕೆ ಮೆಟೀರಿಯಲ್ಸು ಹೇಳ್ತಿದ್ದೀನಿ ಅಂತ ಬರ್ತೀನಿ. ಈಗಲೇ ಹೇಳ್ತೀನಿ. ಸೊ ಏನು ಕಾಮನ್ ಮಿಸ್ಟೇಕು? ದ ಬಿಗ್ಗೆಸ್ಟ್ ಮಿಸ್ಟೇಕ್ ನಾವು ಮಾಡಿದ್ದೀವಿ, ನಾವು ಸ್ಟೂಡೆಂಟ್ಸ್ ಅದನ್ನು ದಾಟೇ ಬಂದಿರೋದು. ಸೊ ದ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ವಾಟ್ ವಿ ಡೂ ಇಸ್, ಮೆಟೀರಿಯಲ್ಸ್ ಕಲೆಕ್ಟ್ ಮಾಡ್ತೀನಿ. ಆ ಮೆಟೀರಿಯಲ್ ತಗೋ, ಈ ಮೆಟೀರಿಯಲ್ ತಗೋ, ಈ ಬುಕ್ ತಗೋ, ಆ ಬುಕ್ ತಗೋ. ಎಷ್ಟು ಬುಕ್ಸ್ ಅಂತ ತೊಗೊತೀರಾ? ಸಾಲ್ವ್ ಮಾಡೋದಕ್ಕೆ ಅಷ್ಟು ಟೈಮ್ ಎಲ್ಲಿದೆ ಹೇಳ್ರಿ? ಲಿಟ್ರಲಿ ನಾವೇ ಹೇಳ್ತೀವಿ. ಪೇರೆಂಟ್ಸು ಬಂದಿರ್ತಾರೆ, ಸರ್ ಅವನಿಗಾಗಲೇ ಆ ಮೆಟೀರಿಯಲ್ ಸಾಲ್ವ್ ಮಾಡ್ತೀಯಾನೆ, ಇನ್ನೊಂದು ಮೆಟೀರಿಯಲ್ ತೊಗೋಬೇಕಾ? ಮೇಡಮ್ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಏನಿದೆ ಫಸ್ಟ್ ಅದನ್ನು ಮಾಡಲಿ, ಅಥವಾ ಸರ್ ದಯವಿಟ್ಟು ಮಾಡೋಕ್ಕೆ ಹೋಗಿ, ಬಿಕಾಸ್ ದಟ್ ಕ್ರಿಯೇಟ್ಸ್ ಎ ಪ್ರೆಷರ್. ಸೊ ವಿ ಡೋಂಟ್ ವಾಂಟ್ ಟು ಬಿ ದಟ್ ಪ್ರೆಷರ್ ಕುಕ್ಕರ್. ಹೌದೋ ಇಲ್ಲೋ? ಸೊ ಅದಕ್ಕೆ ನಿಮ್ಮ ಹತ್ರ ಏನಿದೆ ಫಸ್ಟ್ ಅದನ್ನು ನಾನು ಸಾಲ್ವ್ ಮಾಡ್ಬೋದಾ, ಅದು ಬಿಟ್ಟು ಇನ್ನೂ ಏನಾದರೂ ಎಕ್ಸ್ಟ್ರಾ ಬೇಕಾ ಅಂತ ನೀವು ಡಿಸೈಡ್ ಮಾಡಬೇಕು. ಸೊ ಮೆಟೀರಿಯಲ್ಸ್ ಫಸ್ಟು ಲಾಂಗ್ ಬ್ಯಾಕ್ ಏನಿತ್ತು, ಹೌದಪ್ಪ ಒಂದು 2-3 ಬುಕ್ ಆದರೂ ಇರಬೇಕು, ದಟ್ಸ್ ಗುಡ್. ಬಟ್ ಈಗ ಕೆಲವೊಂದು ಕಾಲೇಜಸಲ್ಲೇ ಒಂದೊಂದು ಚಾಪ್ಟ್ರಿಗೆ 2 ಚಾಪ್ಟ್ರಿಗೆ ಒಂದೊಂದು ಬುಕ್ ಕೊಡ್ತಿದ್ದಾರೆ. ಅದು ಅಷ್ಟು ಸಾಲ್ವ್ ಮಾಡಿ ಇನ್ನೊಂದು ಸಾಲ್ವ್ ಮಾಡೋದು, ದಟ್ ಬಿಕಮ್ಸ್ ಲಾಡ್ ಆಫ್ ಪ್ರೆಷರ್. ಸೊ ಅದಕ್ಕೆ ಇಲ್ಲ, ನಾನು CETನೇ ಮಾಡ್ತಿದ್ದೀನಿ, ನನಗಿದು ಬುಕ್ಕು ಹಾಗೇನಾದರೂ ಇತ್ತು ಅಂದರೆ ಬರೀ ಫಿಸಿಕ್ಸ್ ಅಲ್ಲ, 3 ಇದೆ. ಯಾವುದು? ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು. ಸೊ RP ಸರ್ದೆ. ಸೊ ಫಿಸಿಕ್ಸು ಅಂದರೆ RP ಸರ್ ಫೋಟೋನೇ ಇರೋದು. ಸೊ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು 3 ಇದೆ. ಸೊ ಈ ಬುಕ್ಕಲ್ಲಿ ಟಾಪಿಕ್ ವೈಸ್ MCQs, ಎಲ್ಲ ಟಾಪಿಕ್ ವೈಸ್ MCQs. ಸರ್ ಅದೇನು ಹೊಸದಾಗಿ ಹೇಳ್ತಿದ್ದೀರಾ? ಏನು ಅಂದರೆ ನಿಮ್ಮ CET ಲೆವೆಲ್ಗೆ ಏನಿರುತ್ತೆ ಅದ್ರ ಪ್ರಕಾರ MCQs ಇರುತ್ತೆ. ಸೊ ಕೆಲವೊಂದು ಬುಕ್ಕಲ್ಲಿ ನೀವು ನೋಡಿರ್ಬೋದು, ನೀಟಿಂದ ತೆಗೆದಿರ್ತಾರೆ, JEಯಿಂದ ತೆಗೆದಿರ್ತಾರೆ. ಅದೆಲ್ಲ ಏನಿಗೆ ಬೇಕು? ನಿಮಗೆ ಟೈಮ್ ಇತ್ತು, ಇಫ್ ಯು ಆರ್ ಸೋ ಗುಡ್ ವಿತ್ ದ ಕಾನ್ಸೆಪ್ಟ್ಸ್, ನೀವು ಸಾಲ್ವ್ ಮಾಡ್ಬೋದು. ಬಟ್ ಇಟ್ಸ್ ನಾಟ್ ದ ಸೇಮ್ ಫಾರ್ ಎವ್ರಿ ಒನ್, ರೈಟ್? ಸೊ CET ಲೆವೆಲ್ಗೆ ಫಸ್ಟ್ ಇರೋದನ್ನು ಸಾಲ್ವ್ ಮಾಡಬೇಕು. ಅದಾದಮೇಲೆ ನಾನು ಎಕ್ಸ್ಟ್ರಾ ಸಾಲ್ವ್ ಮಾಡ್ತೀನಿ, ಎಸ್, ಇಫ್ ಯು ಹ್ಯಾವ್ ಟೈಮ್. ಆ್ಯಂಡ್ ಯಾಕೆ ಟೈಮ್ ಅಷ್ಟು ಹೇಳ್ತಿದ್ದೀರಾ ಅಂದರೆ, ಅದಷ್ಟೆಲ್ಲ ಇನ್ನೂ ಇದೆ, ಹೇಳ್ತೇನೆ. ಸಪೋಸ್ ಟೇಕ್ 12 years ಪ್ರೀವಿಯಸ್ ಇಯರ್ ಕ್ವಶನ್ಸ್, 720 ಆಗುತ್ತೆ. ಓಕೆ, ಸಿಲೆಬಸ್ ಅದು ಇದು ತೆಗೆದಿದ್ದಾರೆ, ಹಳೆ ಸಿಲೆಬಸ್ ಅಂತ ತೊಗೊಂಡ್ರು 600 ಅಂತಲೇ ತೊಗೊಳ್ರಿ. ಸೊ
3 PCM 3 ತೊಗೊಂಡ್ರೆ ಎಷ್ಟಾಯಿತು? ಅರೌಂಡ್ 1800 ಅರೌಂಡ್ 2000 ಕ್ವಶನ್ಸ್ ಅಂತ ಇಟ್ಕೊಳ್ಳಿ. 2000 ಕ್ವಶನ್ಸ್ ಬರೀ PYQs ಆಯಿತು. ಅದಷ್ಟು ನಮ್ಮ ಹತ್ರ ಇದೆ. 2000 ಕ್ವಶನ್ಸ್ ಅಂದರೆ 3 PCM ಸೇರಿದ್ರೆ 2000 ಕ್ವಶನ್ಸ್ ಅದಷ್ಟು ಇದೆ. 2000 ಕ್ವಶನ್ಸ್ ಸಾಲ್ವ್ ಮಾಡಲೇಬೇಕು. ಅದ್ರ ಜೊತೆ ಈಗ ಪ್ರತಿ ಸಬ್ಜೆಕ್ಟ್ ವೈಸ್ ಮಿನಿಮಮ್ 1000 ಆದರೂ ಮಾಡಬೇಕಾ? ಅದಕ್ಕಿಂತ ಜಾಸ್ತಿನೇ ಇದೆ. ಮಿನಿಮಮ್ 1000 ಆದರೂ ಮಾಡಬೇಕಾ? ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ 2 ಸೇರಿ ಹೇಳ್ತಿರೋದು, ಇನ್ನೂ ಜಾಸ್ತಿ ಮಿನಿಮಮ್ ನಾನು ಹೇಳ್ತಿರೋದು. ಸೊ ಎಷ್ಟಾಯಿತು? 3 ಸಬ್ಜೆಕ್ಟ್ ಅಂದರೆ 3000. ಸೊ ಅಲ್ಲೇ 5000 ಕ್ವಶನ್ಸ್, ಅದಕ್ಕಿಂತ ಜಾಸ್ತಿ ಇದೆ. ಸೊ 5000 ಕ್ವಶನ್ಸ್ ನಿಮ್ಮ ಹತ್ರ ಇರೋದು ಹಾರ್ಡ್ಲಿ 200 ಡೇಸ್. ಆ ಮದುವೆ, ಈ ಮದುವೆ, ಆ ಫಂಕ್ಷನ್, ಅವ್ನು ಬರ್ತಾಡೆ, ಅವಳು ಬರ್ತಾಡೆ, ಅದಕ್ಕೆ ಇದಕ್ಕೆ ಎಲ್ಲ ಬಿಟ್ಟರೆ ಎಕ್ಸಾಮು, ಕಾಲೇಜು ಪ್ರಾಕ್ಟಿಕಲ್ಸು, ಕಾಲೇಜ್ ಲ್ಯಾಬು, ಅಥವಾ ನಾನು ಅಲ್ಲಿ ಕ್ರಿಕೆಟ್ ಆಡೋಕ್ಕೆ ಹೋಗ್ಬೇಕು, ಈಗ IPL ಫೈನಲ್ಸು. ಸೊ ಇದೆಲ್ಲ ಬಿಟ್ರಿ ಅಂದರೆ ಎಷ್ಟು ದಿನ ಉಳಿತು ಹೇಳ್ರಿ? ಹೌದಾ ಇಲ್ಲೋ? ಸೊ ಇಷ್ಟೆಲ್ಲ ಇಟ್ಕೊಂಡು ನಾನು ಸಾಲ್ವ್ ಮಾಡಬೇಕು ಅಂದಾಗ ಟೈಮ್ ಬೇಕಾಗತ್ತೆ. ಸೊ ರಫ್ಲಿ 200 ಡೇಸ್ ಅಂತಲೇ ಹಿಡೀರಿ. ಸೊ 200 ಡೇಸ್ 5000 ಕ್ವಶನ್ಸ್ ಅಂದರೆ ದಿನಕ್ಕೆ ಎಷ್ಟಾಯಿತು? 20 ಕ್ವಶನ್ಸ್, ಮಿನಿಮಮ್ 25 ಆ್ಯಕ್ಚುಲಿ. ಸೊ ನಾನು 200 ಅಂತ ಇಡೋದು. ಸೊ ಇನ್ನೂ ಕಮ್ಮಿ ತೊಗೊಂಡ್ರೆ ಇನ್ನೂ ಕ್ವಶನ್ಸ್ ಜಾಸ್ತಿ ಆಗುತ್ತೆ. ಸೊ ಅಷ್ಟೆಲ್ಲ ಸಾಲ್ವ್ ಮಾಡಲೇಬೇಕು. ಸೊ ಅದ್ರ ಜೊತೆ ನೀವು ಇಷ್ಟೆಲ್ಲ ಬುಕ್ಸ್ ತೊಗೊಂಡ್ರೆ ಇಲ್ಲಿಂದ ಮಾಡೋಕ್ಕಾಗತ್ತೆ? ಆಗಲ್ವಲ್ಲ? ಸೊ ಅದಕ್ಕೆ ಈಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಯಿತು, ಎಕ್ಸಾಂಪ್ಲರ್ MCQs, ನಿಮ್ಮ ಹತ್ರ ಎಕ್ಸಾಂಪ್ಲರ್ ಕ್ವಶನ್ಸ್ ಏನಿರುತ್ತೆ ಅದು MCQs ಅಷ್ಟೇ ಸೊಲ್ಯೂಷನ್ಸ್ ಇದೆ, ಬಿಕಾಸ್ ದಟ್ ಈಸ್ ಇಂಪಾರ್ಟೆಂಟ್ ಎಸ್ಪೆಷಲಿ ಫಾರ್ ಮ್ಯಾಥ್ಸ್. ನೆಕ್ಸ್ಟ್ ಮಿಸಲೇನಿಯಸ್ MCQ ಸ್ವಲ್ಪ ಅಡಿಷ್ನಲ್ಲು, ಅದನ್ನು ನೀವು ಯು ಕ್ಯಾನ್ಸ್ ಅಂದರೆ ಮಾಡಬೇಕಾ ಮಾಡಬಾರ್ದೋ, ಅಥವಾ ನನಗೆ ಯಾವ ಚಾಪ್ಟರ್ಸ್ ಮಾಡಬೇಕು ಅಂತ ಯು ಕ್ಯಾನ್ ಡಿಸೈಡ್. ಸೊ ಅದ್ರ ಜೊತೆ ಟ್ರೆಂಡ್ ಅನಾಲಿಸಿಸ್. ಸೊ ಯಾವ ಚಾಪ್ಟ್ರಿಂದ ಲಾಸ್ಟ್ 5 ಇಯರ್ಸಲ್ಲಿ ಏನು ಬಂದಿದೆ, ಯಾವ ಚಾಪ್ಟ್ರಲ್ಲಿ ಎಷ್ಟು ಕವರ್ ಆಗಿದೆ. ಸೊ ಅದ್ರ ಜೊತೆ ಕಾನ್ಸೆಪ್ಟ್ ಮ್ಯಾಪ್ ಇರುತ್ತೆ ಚಾಪ್ಟರ್ ವೈಸು. ನೆಕ್ಸ್ಟು ಮಾಕ್ ಟೆಸ್ಟ್ ಇದೆ. ಸೊ ಇದೆಲ್ಲ ಆನ್ಲೈನ್ ಆಯಿತು. ಇದ್ರ ಜೊತೆ ಆನ್ಲೈನ್ ಅಂದರೆ ಇದೆಲ್ಲ ಆಫ್ಲೈನ್ದು. ಸೊ ಆನ್ಲೈನ್ ಕೋರ್ಸು ಇದೆ ಈಗ ಭರವಸೆ. ಸೊ ಅದರಲ್ಲಿ ನಾವು DPP ಇರುತ್ತೆ. ನೆಕ್ಸ್ಟ್ ಅದರಲ್ಲೂ PYQs ವಿಡಿಯೋ ಸೊಲ್ಯೂಷನ್ಸ್ ಇರುತ್ತೆ. ಸೊ ನೀವು ಟೆಸ್ಟ್ ತೊಗೋಬೋದು. ಸೊ ಇದೆಲ್ಲ ಇದೆ, ಹೌದಾ ಇಲ್ಲ? ಸೊ ಇದ್ರ ಜೊತೆಗೆ ಫಸ್ಟ್ ಇಂಪಾರ್ಟೆಂಟ್ ಏನು ಮಾಡಬೇಕು ಅಂದರೆ NCERT ಮಾಡಲೇಬೇಕು. NCERT ನಾನು ಬಿಟ್ಟು ನಾನು ಬೇರೆದೆಲ್ಲ ಮಾಡ್ತೀನಿ ಆಗಲ್ಲ. ಫಸ್ಟ್ NCERT ಫುಲ್ ತರೋ ಅಂತಲ್ಲ, ನಿಮ್ಮ ಕಾನ್ಸೆಪ್ಟ್ಸ್ ಅರ್ಥ ಆಗಿರಬೇಕು. ಸೊ NCERT ಅಂದಾಗ ಬೋರ್ಡ್ ಲೆವೆಲ್ ನೋಡಿದ್ರಿ ಅಂದರೆ ನಿಮ್ಗೆ ಬರೆಯೋ ಸ್ಟೆಪ್ ಬೇಕು. ಅಂದರೆ ಈಗ ಡಿರೈವೇಷನ್ ಆಯಿತು, ಇನ್ನೊಂದಾಯಿತು, ಏನು ಬರಿಬೇಕು, ನೆಕ್ಸ್ಟ್ ಏನು ಬರಿಬೇಕು ಅಂತ ಅದ್ರ ಪ್ರಾಕ್ಟೀಸ್ ಬೇರೆ, ಅದನ್ನು ಅರ್ಥ ಮಾಡ್ಕೊಳೋದು ಬೇರೆ. ಅದು ಅರ್ಥ ಆಯಿತಾ, ಮುಗೀತು. ಯಾವಾಗ ಹೆಂಗೆ ಬರಿಬೇಕು ಅನ್ನೋದು ಥಿಯರಿ ಎಕ್ಸಾಮ್ಸು. ನಿಮ್ಮ ಕಾಲೇಜಲ್ಲಿ ಥಿಯರಿ ಎಕ್ಸಾಮ್ಸ್ ಇತ್ತು, ಆವಾಗ ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು. ಪ್ರತಿದಿನ ಕೂತು ಅದನ್ನೇ ಪ್ರಾಕ್ಟೀಸ್ ಮಾಡೋದಲ್ಲ. ಅದೇ ಟೈಮಲ್ಲಿ ನೀವು CET ಅಥವಾ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇತ್ತು ಅಂದರೆ ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ದಟ್ ರಿಕ್ವೈರ್ಸ್ ಟೈಮ್, ನಾಟ್ ಯುವರ್ ಬೋರ್ಡ್ಸ್. ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು, ಹೆಂಗೆ ಸ್ಟೆಪ್ಸ್ ಬರಿಬೇಕು ಅನ್ನೋದಲ್ಲ ಈಗ. ದೆರ್ ಇಸ್ ಸ್ಟಿಲ್ ಆಲ್ಮೋಸ್ಟ್ ಲೈಕ್ 10 ಮಂತ್ಸ್ ಇದೆ. ಸೊ ಅದಕ್ಕೆ ಫಸ್ಟ್ NCERT ಏನಿದೆ ಸ್ಟೇಟ್ ಬೋರ್ಡ್ದು ಎಲ್ಲ ಸೇಮ್ NCERT. ಸೊ ಅಂದರೆ ನಮ್ಮದು ಸಿಲೆಬಸ್ ಪ್ರಕಾರ, ಯಾಕಂದರೆ NCERT CBSE ಕ್ವಶನ್ ಪೇಪರ್ ಅಂದರೆ ಪ್ಯಾಟ್ರನ್ ಚೇಂಜ್ ಆಗುತ್ತೆ. ಸೊ ನಮ್ಮ ಈಸಿ. ಸೊ ಅದ್ರ ಪ್ರಕಾರ ನಾವು ಪ್ರಿಪೇರ್ ಆದರೆ ಸಾಕು. ಕ್ವಶನ್ ಪೇಪರ್ ಅದಕ್ಕೆ ಅಗೇನ್ ಆಮೇಲೆ ನೋಡೋಣ, ಬಟ್ ಕಾನ್ಸೆಪ್ಟ್ಸ್ ಅರ್ಥ ಆಗಬೇಕು. ನೆಕ್ಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಫಸ್ಟ್ ಸಾಲ್ವ್ ಮಾಡಬೇಕು. ಬಿಕಾಸ್ ಯು ವಿಲ್ ಗೆಟ್ ಟು ನೋ ಹೆಂಗೆ ಕೇಳಿದ್ದಾರೆ, ಹೆಂಗೆ ಬರಬಹುದು. ಸೊ ವಿಲ್ ಹ್ಯಾವ್ ಎನ್ ಐಡಿಯಾ, ಆ್ಯಂಡ್ ಅದು ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಅದ್ರ ಜೊತೆ ಟಾಪಿಕ್ ವೈಸ್ ಪ್ರಾಕ್ಟೀಸ್ ಕ್ವಶನ್ಸು, ನೆಕ್ಸ್ಟು ಮಾಕ್ ಟೆಸ್ಟ್ ತೊಗೋಬೇಕು. ಸೊ ಈಗ ನಾವು ಮಾಕ್ ಟೆಸ್ಟ್ ಸೀರೀಸ್ನೂ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಇದೆಲ್ಲ ತೊಗೋಬೇಕು. ಆ್ಯಂಡ್ ಈ ಬುಕ್ಕದ್ದು ಹೇಳೋದ್ನಲ್ಲ, ಸೊ ಈ ಬುಕ್ಕು ನಿಮಗೆ ಬೇಕು ಅಂದರೆ ಕಾಲ್ ಮಾಡಿ, ಆನ್ಲೈನಲ್ಲಿ ಎಲ್ಲೂ ಸಿಗೋಲ್ಲ, ಕಾಲ್ ಮಾಡಿ ನಾವು ನಿಮಗೆ ಕಳಿಸ್ತೀವಿ. ಸೊ ಕಳಿಸ್ತೀವಿ ಅಂದರೆ ನೀವು ಬಂದು ತೊಗೋಬೇಕು, ಬಿಕಾಸ್ ನಮ್ಮ ಹತ್ರ ಪೋಸ್ಟಲ್ ಸರ್ವಿಸ್ ಇಲ್ಲ. ಅಥವಾ ಲಾಸ್ಟ್ ಇಯರು ಎಷ್ಟೊಂದು ಹುಡುಗರು ಡನ್ಝೋ ಮಾಡಿಕೊಂಡ್ರು, ಬೆಂಗಳೂರಲ್ಲಿರೋರು. ಇಲ್ಲೇ ಕಾಲ್ ಮಾಡಿ ಡನ್ಝೋ ಬಂತು ತೊಗೊಂಡೋಯ್ತು. ಸೊ ಹಂಗೆ ಮಾಡ್ಬೋದು. ಇಲ್ಲ ನೀವು ಆಫೀಸಿಗೆ ಬರ್ತೀರಾ, ಯು ಆರ್ ಮೋರ್ ದೆನ್ ವೆಲ್ಕಮ್, ಇಲ್ಲೇ ಬಂದು ತೊಗೋಬೋದು. ಕಾಲ್ ಮಾಡಿ. ಇನ್ ಕೇಸ್ ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ಕೆಳಗೆ ಗೂಗಲ್ ಫಾರ್ಮು ಇದೆ. ಸೊ ಗೂಗಲ್ ಫಾರ್ಮಲ್ಲಿ ಫಾರ್ಮ್ ಫಿಲ್ ಮಾಡ್ಬೋದು, ನಾವು ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀವಿ. ನೆಕ್ಸ್ಟು, ಸೊ ಇದು ಎಫಿಷಿಯನ್ಸಿ, ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಇಲ್ಲ ಅಂದರೆ ಆಗಲ್ಲ.
ಓಕೆ, ಸೊ ಸಕ್ಸಸ್ ಕಮ್ಸ್ ಫ್ರಮ್ ಕಂಪ್ಲೀಟಿಂಗ್ ರಿಸೋರ್ಸಸ್ ನಾಟ್ ಕಲೆಕ್ಟಿಂಗ್ ದಮ್. ನೆನಪಿರಲಿ. ಓಕೆನಾ? ಸೊ ಯಾರಾದರೂ ಹೇಳಿದ್ರು ಜಾಸ್ತಿ ಮಾಡಬೇಕು ಅಂದಾಗೂ ಫಸ್ಟ್ ಇದು ತೋರಿಸ್ರಿ, ನಿಮ್ಮ ಹತ್ರ ಏನಿದೆ ಅದು ಮಾಡಿ ಬೇರೆದಕ್ಕೆ ಹೋಗ್ರಿ. ಆ ಇರೋ ಮೆಟೀರಿಯಲ್ ಕರೆಕ್ಟ್ ಇರಬೇಕು. ಓಕೆ, ಸುಮ್ಮನೆ ಏನೋ ಇದೇ ಮೆಟೀರಿಯಲ್ ಅನ್ನೋ ಸಾಲ್ವ್ ಮಾಡೋದಲ್ಲ, ಮೆಟೀರಿಯಲ್ ಅಪ್ರೋಪ್ರಿಯೇಟ್ ಇರಬೇಕು, ಅದನ್ನು ನೋಡ್ಕೊಳ್ಳಿ. ಓಕೆ, ಸೊ ಇದಾಯಿತು. ನೆಕ್ಸ್ಟು KCT ಕ್ವಶನ್ಸ್ ನೋಡಿರಿ, ಕಾನ್ಸೆಪ್ಟ್ ಬೇಸ್ಡು, ಟೆಕ್ಸ್ಟ್ ಬುಕ್ಸ್ ಫೌಂಡೇಶನ್ ಬಿಲ್ಡ್ ಮಾಡ್ಕೊಳ್ರಿ, ಫಂಡಮೆಂಟಲ್ಸ್ ಬೇಕು, ಸಿಲೆಬಸ್ ಬೇಕು. ಸೊ ಇದೆಲ್ಲ ಬೇಕು, ಹೌದಾ ಇಲ್ಲೋ? ಸೊ ಡೆಫಿನೇಷನ್ಸು ಥಿಯರಿ, ಅಗೇನ್ ಫ್ರಮ್ ಥಿಯರಿ ಪಾಯಿಂಟ್ ಆಫ್ ವ್ಯೂ ಈಗ ಅರ್ಥ ಆಗಿದ್ರೆ ಸಾಕು. ಫಾರ್ಮುಲಾ ಬೇಕು, ಡಿರೈವೇಷನ್ ಥಿಯರಿ ಎಕ್ಸಾಮ್ ಬೇಕು, ಸೊ ಡಯಾಗ್ರಾಮ್ ಇಲಿಸ್ಟ್ರೇಷನ್ಸ್ ಥಿಯರಿ ಎಕ್ಸಾಮ್ ಬೇಕು. ಸೊ ಯಾವುದು ಥಿಯರಿ ಎಕ್ಸಾಮ್ಸಿಗೆ ಬೇಕು, ಯಾವುದು ಈಗಿಂದ CETಗೆ ಬೇಕು, ಅದನ್ನು ಬೈಫರ್ಕೇಷನ್ ಮಾಡ್ಕೋಬೇಕು. ಓಕೆ, ಸುಮ್ಮನೆ ಹೆಂಗೋ ಓದ್ತೀನಿ ಎಲ್ಲ ಓದ್ತಿದ್ದಾರೆ ಅಂತ ಮಾಡೋಕ್ಕಾಗಲ್ಲ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸು ಬೇಕೇ ಬೇಕು, ದೇ ಆರ್ ಗೋಲ್ಡ್ ಮೈನ್. ಚಿನ್ನದ ಅದು ಕೋಲಾರ ಚಿನ್ನದ ಗಣಿ ಬೇಕು. ಸೊ ಲಾಸ್ಟ್ ಇಯರ್ಸ್ ಎಷ್ಟೊಂದು ಸಲ ರಿಪೀಟ್ ಆಗಿದೆ, ಈ ವರ್ಷನೂ ರಿಪೀಟ್ ಆಗಿದೆ, ಮುಂದಿನ ವರ್ಷನೂ ರಿಪೀಟ್ ಆಗತ್ತೆ. ಸೊ ಅದಕ್ಕೆ PYQs ಬೇಕು. ಓಕೆ, ಸೊ ಅದಷ್ಟು ನಮ್ಮ ಹತ್ರ PYQs ಇದೆ. ಸೊ ನೀವು PYQs ನೋಡಬೇಕಾದ್ರೆ ಹೆಂಗೆ ಈ ಪ್ಯಾಟ್ರನ್ ಹೆಂಗೆ ಬಂದಿದೆ, ಸೊ ಕ್ವಶನ್ಸ್ ಹೆಂಗೆ ಬಂದಿದೆ, ಸೊ ಯಾವ ಚಾಪ್ಟ್ರಿಂದ ಹೆಂಗೆ ಕೇಳ್ತಿದ್ದಾರೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ, ವಿಚ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನೋಡಿರಿ, ಪ್ಯಾಟ್ರನ್ ರಿಪೀಟ್ಸು, ಕಾನ್ಸೆಪ್ಟ್ಸು, ನೆಕ್ಸ್ಟು ಎಕ್ಸಾಮ್ ಟ್ರೆಂಡ್ಸ್, ಯು ಆಲ್ ಗೆಟ್ ಟು ನೋ. ಓಕೆ, ಸೊ ಕಾನ್ಫಿಡೆನ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಗೆಸ್ ವರ್ಕ್ ಕಮ್ಮಿ ಆಗುತ್ತೆ. ಸುಮ್ಮನೆ ಏನೋ ಈ ಚಾಪ್ಟ್ರಿಂದ ಹಿಂಗೆ ಬರ್ಬೋದಲ್ಲ ಅನ್ನೋದು ಬೇರೆ, ಹಿಂಗೆ ಚಾಪ್ಟ್ರಿಂದ ಹಿಂಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದು ಬೇರೆ. ಸೊ ಇದು ಹಿಂಗೆ ಬರುತ್ತೆ ಅನ್ನೋದು ಕಾನ್ಫಿಡೆನ್ಸು, ಬರ್ಬೋದಲ್ಲ ಅನ್ನೋದು ಗೆಸ್ ವರ್ಕ್. ಓಕೆ, ಸೊ PYQs ಅಷ್ಟೇ ಅಲ್ಲ, ಬಟ್ ಅದ್ರ ಜೊತೆ PYQs ಆರ್ ಇಂಪಾರ್ಟೆಂಟ್, ಬಟ್ ಇಟ್ಸ್ ನಾಟ್ ಓನ್ಲಿ ದ ಥಿಂಗ್. ಸೊ ಅದ್ರ ಜೊತೆ ನೀವು ಏನೋ ಬೇರೆ ಕ್ವಶನ್ಸ್, ಅದನ್ನೇ ಹೇಳಿದ್ದು. ಸೊ ಈಗ ಬುಕ್ಕಲ್ಲಿ ಏನಿದೆ, ಸೊ ಬೇಸ್ಡ್ ಆನ್ ದ CET ಲೆವೆಲ್ ಸೊ ಕ್ವಶನ್ಸ್ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ಓಕೆ, ಸೊ ವಾಟ್ ಆ್ಯನ್ ಐಡಿಯಲ್ KCT ರಿಸೋರ್ಸ್ ಶುಡ್ ವಿ ಹ್ಯಾವ್? ಸೊ ಹೇಳೋದಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬೇಕು, ಟಾಪಿಕ್ ವೈಸ್ MCQs ಬೇಕು, ವಿಚ್ ಈಸ್ ಆಲ್ ಕವರ್ಡ್. ಸೊ ಚಾಪ್ಟರ್ ವೈಸ್ ಪ್ರಾಕ್ಟೀಸ್ ಕ್ವಶನ್ಸ್ ಬೇಕು, ಟ್ರೆಂಡ್ ಅನಾಲಿಸಿಸ್, ಅಗೇನ್ ಟು ನೋ ಯಾವ ಚಾಪ್ಟ್ರಿಂದ ಎಷ್ಟು ಕ್ವಶನ್ಸ್ ಬಂದಿದೆ, ಈಸಿ ಕ್ವಶನ್ಸ್ ಏನು, ಡಿಫಿಕಲ್ಟ್ ಕ್ವಶನ್ಸ್ ಏನು, ಸೊ ಇದೆಲ್ಲ ಗೊತ್ತಾಗತ್ತೆ. ಈಗ ನಾನು ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲೇ ತೋರಿಸ್ತೀನಿ. ಸೊ ಸುಮ್ಮನೆ ಹೇಳೋದಕ್ಕಿಂತ ಮೈಂಡ್ ಮ್ಯಾಪ್ ಇದೆ, ಫಾರ್ಮುಲಾಸ್ ಎಲ್ಲ ಇರುತ್ತೆ. ನೆಕ್ಸ್ಟು ಅದರದ್ದು ನಿಮಗೆ ಜಸ್ಟ್ ಬ್ರೀಫಲ್ಲಿ ಏನು ಬೇಕು ಅದರದ್ದು ಎಕ್ಸ್ಪ್ಲೇನ್ ಮಾಡಿರ್ತೀವಿ. ನೆಕ್ಸ್ಟ್ ಅದ್ರ ಜೊತೆಗೆ ಬಾರಪ್ಪ, ಹಾಂ, ಸೊ ಟ್ರೆಂಡ್ ಅನಾಲಿಸಿಸ್ ಅನ್ನಲ್ಲ, ನೋಡಿರಿ ಯಾವ ಕಾನ್ಸೆಪ್ಟಿಂದ ಯಾವ ಇಯರು ಈಸಿ ಬಂದಿದೆಯಾ, ಆ್ಯಾವ್ರೇಜ್ ಬಂದಿದೆಯಾ, ಡಿಫಿಕಲ್ಟ್ ಬಂದಿದೆಯಾ, ಎಷ್ಟು ಕ್ವಶನ್ಸ್ ಬಂದಿದೆ. ಸೊ ಕಾನ್ಸೆಪ್ಟ್ ಇರುತ್ತೆ, ಇಯರ್ ಇರುತ್ತೆ, ಡಿಫಿಕಲ್ಟಿ ಲೆವೆಲ್ ಏನು ಅಂತಲೂ ಇರುತ್ತೆ. ಸೊ ಇಷ್ಟೆಲ್ಲ ಇರುತ್ತೆ. ಸೊ ಕಾನ್ಸೆಪ್ಟ್ ಮ್ಯಾಪ್ ಇರುತ್ತೆ, ನೆಕ್ಸ್ಟ್ ಮಾಕ್ ಟೆಸ್ಟ್ ಇದೆ, ಡೀಟೇಲ್ ಸೊಲ್ಯೂಷನ್ಸ್ ಇದೆ. ಸೊ ಇದೆಲ್ಲ ಮಾಡೋದಕ್ಕಿಂತ ಮುಂಚೆ NCERT ಮಾಡಬೇಕು, ಹೌದಾ ಇಲ್ಲೋ? ಸೊ ಇದು NCERT ಮಾಡಿ, ಬೇಕು ಅಂದರೆ ಕಾಲ್ ಮಾಡಿ, ಇಲ್ಲ ಕೆಳಗಿರೋ ಗೂಗಲ್ ಫಾರ್ಮ್ ಫಿಲ್ ಮಾಡಿ, ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಓಕೆನಾ? ಆ್ಯಂಡ್ ನಿಮ್ಮ ಹತ್ರ ಇರೋ ಮೆಟೀರಿಯಲ್ಸ್ ಫಸ್ಟ್ ಚೆಕ್ ಮಾಡಿಕೊಂಡು ಮಾಡಬೇಕು. ಸುಮ್ಮನೆ ಇನ್ನೊಂದು ಎಕ್ಸ್ಟ್ರಾ ಅನ್ನೋದ ಹೋಗೋದಕ್ಕಿಂತ ಫಸ್ಟ್ ಏನಿದೆ ಚೆಕ್ ಮಾಡಿ. ಸೊ KCT ಪ್ರಿಪ್ರೇಷನ್ ಹೆಂಗೆ ಅನ್ನೋದು ಫಸ್ಟ್ NCERT ಟೆಕ್ಸ್ಟ್ ಬುಕ್ ಬೇಸಿಕ್, ಇದು ಬೇಸ್, ಇದರಿಂದನೇ ಎಲ್ಲ ಮೇಲೆ ಹೋಗಬೇಕು. ಸೊ ಫಸ್ಟ್ ಇದನ್ನು ಓದಿ, ಕಾನ್ಸೆಪ್ಟ್ಸ್ನ ಅರ್ಥ ಮಾಡಿಕೊಂಡು, ನೆಕ್ಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡಿ, ಅದರಲ್ಲಿ ಹೆಂಗೆ ಬಂದಿದೆ ಟ್ರೆಂಡ್ಸ್ನ ನೋಡಿಕೊಂಡು, ನೆಕ್ಸ್ಟು ಟಾಪಿಕ್ ವೈಸ್ ನಾನು ಏನು ಮಾಡ್ಕೋಬೇಕು. ಈ ಚಾಪ್ಟ್ರಿಂದ ಹಿಂದೆ ಈಸಿ ಕ್ವಶನ್ಸೇ ಬಂದಿದೆಯಪ್ಪ, ನಾನು ಡಿಫಿಕಲ್ಟ್ ಕ್ವಶನ್ ಏನಕ್ಕೆ ಸಾಲ್ವ್ ಮಾಡೋಕ್ಕೆ ಹೋಗಲಿ, ಸ್ಟಾರ್ಟಿಂಗೆ ಈಸಿ ಕ್ವಶನ್ಸೇ ಸಾಲ್ವ್ ಮಾಡ್ತೀನಿ. ಟೈಮ್ ಇತ್ತಾ ಡಿಫಿಕಲ್ಟ್ ಕ್ವಶನ್ಸ್ ಬರೋಣ. ಸೊ ಹಿಂದೆ ಎಲ್ಲ ಈಸಿ ಕ್ವಶನ್ಸ್ ಕೇಳಿ ನಾನು ಸಡನ್ ಡಿಫಿಕಲ್ಟ್ ಕ್ವಶನ್ ತೊಗೊತೀನಿ, ಟೈಮ್ ವೇಸ್ಟ್ ಮಾಡ್ತೀನಿ ಅಂದರೆ ಏನಕ್ಕೆ ಬೇಕು? ಟೈಮ್ ಇದ್ದಾಗ ಡಿಫಿಕಲ್ಟ್ ಕ್ವಶನ್ ಮಾಡೋದು ಬೇರೆ, ಟೈಮ್ ಇಲ್ಲ ಅಂದಾಗ ಏನು ಫಸ್ಟ್ ಸಾಲ್ವ್ ಮಾಡ್ಬೇಕು ಅದನ್ನು ಮಾಡಬೇಕು, ಹೌದಲ್ಲ? ಈಗ ಯಾವುದೋ ಚಾಪ್ಟ್ರಿಂದ ಡಿಫಿಕಲ್ಟ್ ಕ್ವಶನ್ಸ್ ಸಾಕಷ್ಟು ಸಲ ಹಿಂದೆ ಕೇಳಿದ್ದಾರೆ, ಜಾಸ್ತಿ ಕೇಳಿದ್ದಾರೆ. ನಾನು ಆ ಚಾಪ್ಟ್ರಿಂದ ಈಸಿ ಕ್ವಶನ್ಸ್ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಟೈಮ್ ವೇಸ್ಟ್,
ಎನರ್ಜಿ ವೇಸ್ಟ್, ಎಲ್ಲ ವೇಸ್ಟ್ ಅಲ್ಲ. ಸೊ ಅದಕ್ಕೆ ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಮಾಕ್ ಟೆಸ್ಟ್ ತೊಗೋಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಬೇಕು. ಯಾಕೆ ಬರಲ್ಲ ನೋಡ್ತೀನಿ. ಸೊ ಆ್ಯಂಡ್ ಅಗೇನ್ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈಗ ನಾವು ಕೌನ್ಸ್ಲಿಂಗ್ ಮಾಡ್ತಿದ್ವಿ ಅದು KCETಗೆ, ಈ ವರ್ಷ ಏನು ಬರೆದಿದ್ದಾರೆ ಅವ್ರಿಗೆ. ಸೊ ಆವಾಗ ಹುಡುಗರ ಜೊತೆ ಮಾತಾಡಬೇಕಾದ್ರೆ, ಹುಡುಗಿರು ಸೊ ಸ್ಟೂಡೆಂಟ್ಸ್ ಜೊತೆ ಮಾತಾಡಬೇಕಾದ್ರೆ ಹೇಳ್ತಿದ್ರು, ಸರ್ ನೀವು ಇದು ಮೆಟೀರಿಯಲ್ ನಮಗೆ ಲಾಸ್ಟು ಅಂದರೆ ಅಡ್ವಾನ್ಸ್ ಹೇಳಬೇಕಿತ್ತಲ್ಲ ಸ್ಟಾರ್ಟಿಂಗಲ್ಲಿ, ನಾವು ತೊಗೊಂಡು ನಮಗೂ ಇದಾಗ್ತಿತ್ತು ಅಂತ, ಹೆಲ್ಪ್ ಆಗ್ತಿತ್ತು ಅಂತ. ಬಟ್ ಏನು ಮಾಡೋದು, ಸ್ಟಾರ್ಟಿಂಗಲ್ಲಿ ಇರಲಿಲ್ಲ, ನಾವು ಇದು ರೆಡಿ ಮಾಡಿದ್ದು ಲೇಟ್ ಆಯಿತು. ಸೊ ಬಟ್ ಸ್ಟಿಲ್ ನೋ ವರೀಸ್, ಸೊ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್, ರೈಟ್? ಸೊ ಅದಕ್ಕೆ ಅವ್ರು ಹೇಳಿದ್ದಕ್ಕೆ ಅನ್ನಿಸ್ತು, ಓಕೆ ಹೀಗೆ ಹೇಳ್ಬೋಣ, ಮತ್ತೆ ಲೇಟ್ ಮಾಡೋದು ಬೇಡ ಅಂತ. ಓಕೆ, ಸೊ ಇದು 30 days ರಿವಿಷನ್ ಸ್ಟ್ರಾಟಜಿ ಲಾಸ್ಟಿಗೆ ಬೇಕು. ಈಗ ತಲೆ ಕೆಡಿಸ್ಕೋಬೇಡ್ರಿ, ಬರೋಣ, ಇನ್ನೂ ಟೈಮ್ ಇದೆ ಅಲ್ಲ. ಸೊ ಹೇಗೆ ಟೆಕ್ಸ್ಟ್ ಬುಕ್ಸು, PYQs, ಪ್ರಾಕ್ಟೀಸು, ರಿವಿಷನ್ನು, ಟಾಪ್ KCET ರ್ಯಾಂಕ್, ನಿಮ್ಮ ರ್ಯಾಂಕ್ ಎಷ್ಟು ಬರಬೇಕು ಅಂತಲೂ ಹೇಳಿ ನೋಡೋಣ. ಇದು ವೆಬ್ ಪೇಜ್, ಇದು ನಾ ಮಾಡಿದ್ದು, ಯಾರ ಕಡೆಯಿಂದನೂ ಮಾಡಿಸಿದ್ದಲ್ಲ, ನಾನೇ ಮಾಡಿದ್ದು. ಐ ಆಮ್ ಆಲ್ಸೋ ಎನ್ ಇಂಜಿನಿಯರ್ ಅಂದರೆ ಏನು ಬೇಕಾದ್ರೂ ಮಾಡ್ಬೋದಲ್ಲ, ಹೆಂಗೆ ನಾವುಗಳಲ್ಲ ಅಲ್ವಾ? ಸೊ ಗೋಲ್ ಈಸ್ ನಾಟ್ ಟು ಓನ್ more books, ದ ಗೋಲ್ ಇಸ್ ಟು ಮಾಸ್ಟರ್ ದ ರೈಟ್ ರಿಸೋರ್ಸಸ್. ಸೊ ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ, ದೆನ್ ಗೋ ಟು ಇಟ್. ಓಕೆ, ಕನ್ಸಿಸ್ಟೆನ್ಸಿ ಬೀಟ್ಸ್ ಕಾಂಪ್ಲೆಕ್ಸಿಟಿ. ಬೇಕು ಕನ್ಸಿಸ್ಟೆನ್ಸಿ. ಮಾಡ್ತೀನಿ ಪ್ರತಿದಿನ ನಾನು ಇಷ್ಟು ಕ್ವಶನ್ಸ್ ಮಾಡ್ತೀನಿ. ನಿಮ್ಮ ಮೈಂಡ್ಸೆಟ್ ಹಂಗಿರ್ಬೇಕು. ನಂದಿತ್ತು, ನಾನು ಹೇಳ್ತೀನಿ, ನಂದಿತ್ತು. ನಮ್ಮ ಫ್ರೆಂಡ್ಸು ನೋಡಿದ್ದೀನಿ, ಹೂ ಹ್ಯಾಡ್ ಸ್ಕೋರ್ಡ್ KCET ಫಸ್ಟ್ ರ್ಯಾಂಕ್ ಬಂದಿರೋರು ನನ್ನ ಕ್ಲಾಸ್ಮೇಟ್ಸೇ ಇದ್ದರು ಅನ್ನೋದಕ್ಕೆ. ಸರ್ ಇಬ್ಬರಿಬ್ಬರ ಹೌದು, ಯಾಕಂದ್ರೆ ನಾವು ಮೆಡಿಕಲ್ ಬೇರೆ ಇತ್ತು, ಇಂಜಿನಿಯರಿಂಗ್ ಬೇರೆ ಇತ್ತು. ಕಾಮೆಡ್ಗೆ ಫಸ್ಟ್ ಬಂದವಳು ನಮ್ಮ ಕ್ಲಾಸ್ಮೇಟ್, KCET ಮೆಡಿಕಲ್ ಫಸ್ಟ್ ಬಂದವಳು ನಮ್ಮ ಕ್ಲಾಸ್ಮೇಟು. ಆ್ಯಂಡ್ 500 ರ್ಯಾಂಕಿಂಗ್ ಒಳಗೆ ಸಾಕಷ್ಟು ಹುಡುಗರಿದ್ದರು ನಮ್ಮ ಕ್ಲಾಸಲ್ಲಿ. ನಮ್ಮ ಫ್ರೆಂಡ್ಸು, ನಾನು ಹೇಳ್ತಿರೋದು ಫ್ರೆಂಡ್ಸು. ಆ್ಯಂಡ್ ನಾನು ಸ್ಟೂಡೆಂಟ್ಸ್ ನೋಡಿದ್ದೀನಿ, ಫ್ರೆಂಡ್ಸ್ ನೋಡಿದ್ದೀನಿ, ಐ ಹ್ಯಾವ್ ಸೀನ್. ಓಕೆ, ಸೊ ಐ ವಾಸ್ ಆಲ್ಸೋ ಇನ್ ದಟ್ ಪೊಸಿಷನ್. ಸೊ ಅದಕ್ಕೆ ಹೇಳ್ತಿರೋದು, ಕನ್ಸಿಸ್ಟೆನ್ಸಿ ಬೇಕು. ಫೈನ್. ಸೊ ಇನ್ನೊಂದ್ಸಲ ಹೇಳ್ತೀನಿ, ಬುಕ್ಸ್ ಬೇಕು ಅಂದರೆ ಕಾಲ್ ಮಾಡಿ, ಇಲ್ಲಾಂದರೆ ಇನ್ ಕೇಸ್ ರಿಸೀವ್ ಮಾಡಿಲ್ಲ ಅಥವಾ ಇನ್ನೊಂದೇನೋ ಆಯಿತು ಅಂದರೆ ಕೆಳಗೆ ಫಾರ್ಮ್ ಹಾಕಿರ್ತೀನಿ, ಆ ಫಾರ್ಮ್ ಫಿಲ್ ಮಾಡಿ, ವಿಲ್ ಗೆಟ್ ಬ್ಯಾಕ್ ಟು ಯು. ಓಕೆ, ಮೇನ್ ಏನು ಬೇಕು, ಇದಿರಬೇಕು. ವಿ ವಿಲ್ ಬಿ ವಿತ್ ಯು, ಡೋಂಟ್ ವರಿ. ಫೈನ್, ಸಿ ಯು ಸೂನ್ ವಿತ್ ಯಾವ ವೀಡಿಯೋಸ್, ಯಾವ ಚಾಪ್ಟರ್ಸ್ ಅಂತ ಕಮೆಂಟ್ ಮಾಡಿ, ವಿಲ್ ಗೆಟ್ ಬ್ಯಾಕ್ ಟು ಯು. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.